ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕನಕಪುರ ನೆಲಮಂಗಲದಲ್ಲಿ ಏರ್ಪೋರ್ಟ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬಯಲು ಸೀಮೆ ಉತ್ತರ ಕರ್ನಾಟಕ ಶಾಸಕರ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜ್ಯಕ್ಕೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕನಕಪುರ ನೆಲಮಂಗಲದಲ್ಲಿ ಏರ್ಪೋರ್ಟ್ಗೆ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಈ ಬಯಲು ಸೀಮೆ ಉತ್ತರ ಕರ್ನಾಟಕ ಶಾಸಕರ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿರಾದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಪಟ್ಟನ್ನ ಹಿಡಿಯಲಾಗ್ತಾ ಇರುವಂತದ್ದು. 30ಕ್ಕೂ ಹೆಚ್ಚು ಶಾಸಕರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆಯಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಚಾರವಾಗಿ ಕೆಲವೊಂದಿಷ್ಟು ವಿರೋಧ ವ್ಯಕ್ತವಾಗ್ತಿದೆ. ನಾನು ಕೂಡ ಈಗ ಒಂದು ಟೈಮ್ ತಗೊಂಡಿದ್ದೇನೆ. ಪಾರ್ಲಿಮೆಂಟ್ ಅಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಕೊಟ್ಟರು ಕೂಡ ಆಗಲಿಲ್ಲ. ಈಗ ಪಾರ್ಲಿಮೆಂಟ್ ಮುಗಿದಿರೋದ್ರಿಂದ ಈಗ ನಾನು ಕೂಡ ಹೋಗಿ ಎಲ್ಲ ನೋಡೋದಿಲ್ಲ. ಇದು ಅನೇಕ ರೀತಿಯಾದಂಥ ಅಡ್ವಾಂಟೇಜಸ್ ಇದೆ. ಒಂದು ಇವತ್ತು ನಾವೊಂದು ಗಮನದಲ್ಲಿ ಇಟ್ಕೋಬೇಕು ಅಂದರೆ, ತ್ಯಾಗರಾಜನ್ ಅಂತಕ್ಕಂಥ ಒಬ್ಬ PWSSB ತಜ್ಞರನ್ನ ನಾವಿದ್ದಾಗ ಮೇಲೆ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ. ಬೆಂಗಳೂರಿನ ಭವಿಷ್ಯ ಏನಾಗ್ತದೆ ಅಂತಕ್ಕಂಥದ್ದನ್ನ ಅದಕ್ಕೆ ಒಂದು ವರದಿ ಕೊಡಿ ಅಂತೇಳಿ ಅವರು ವರದಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲದೂ ಕೂಡ ಕ್ಯಾಲ್ಕುಲೇಟ್ ಮಾಡಿ 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3,85,00,000 ಆಗ್ತದೆ. ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚು ವ್ಯಾಪಕವಾಗಿ ಬೆಳೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗ ಸಿರಾ ಒಂದು ಹೆಬ್ಬಾಗಿಲಾಗ್ತದೆ ಬೆಂಗಳೂರಿಗೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಕೂಡ ಈಗ ಒಂದು ಟೈಮ್ ತಗೊಂಡಿದ್ದೇನೆ. ಪಾರ್ಲಿಮೆಂಟ್ ಅಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಕೊಟ್ಟರು ಕೂಡ ಆಗಲಿಲ್ಲ. ಈಗ ಪಾರ್ಲಿಮೆಂಟ್ ಮುಗಿದಿರೋದ್ರಿಂದ ಈಗ ನಾನು ಕೂಡ ಹೋಗಿ ಎಲ್ಲ ನೋಡೋದಿಲ್ಲ. ಇದು ಅನೇಕ ರೀತಿಯಾದಂಥ ಅಡ್ವಾಂಟೇಜಸ್ ಇದೆ. ಒಂದು ಇವತ್ತು ನಾವೊಂದು ಗಮನದಲ್ಲಿ ಇಟ್ಕೋಬೇಕು ಅಂದರೆ, ತ್ಯಾಗರಾಜನ್ ಅಂತಕ್ಕಂಥ ಒಬ್ಬ PWSSB ತಜ್ಞರನ್ನ ನಾವಿದ್ದಾಗ ಮೇಲೆ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ. ಬೆಂಗಳೂರಿನ ಭವಿಷ್ಯ ಏನಾಗ್ತದೆ ಅಂತಕ್ಕಂಥದ್ದನ್ನ ಅದಕ್ಕೆ ಒಂದು ವರದಿ ಕೊಡಿ ಅಂತೇಳಿ ಅವರು ವರದಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲದೂ ಕೂಡ ಕ್ಯಾಲ್ಕುಲೇಟ್ ಮಾಡಿ 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3,85,00,000 ಆಗ್ತದೆ. ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚು ವ್ಯಾಪಕವಾಗಿ ಬೆಳೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗ